ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಕಂದಾಯ ಇಲಾಖೆ ನಿಮ್ಮ ಜಮೀನಿನ ಸಂಬಂಧಪಟ್ಟ ರೆಕಾರ್ಡ್ಸ್ಗಳು ಅಂದ್ರೆ RR, ILR, ಕೈ ಬರಹ ಪಾಣಿ ಮತ್ತು MR ಮಿಕ್ಕ ಉಳಿದ ಯಾವ ಡಾಕ್ಯುಮೆಂಟ್ಸ್ ನಿಮ್ಮ ರೆಕಾರ್ಡ್ ರೂಮ್ ಅಲ್ಲಿ ಇರುತ್ತೆ, ನಿಮ್ಮ ಸಂಬಂಧಪಟ್ಟ ತಾಲೂಕು ರೆಕಾರ್ಡ್ ರೂಮ್ ಅಲ್ಲಿ ಇರುತ್ತೆ, ಅದನ್ನೆಲ್ಲಾನು ಡಿಜಿಟೈಸ್ ಮಾಡ್ತಾ ಇದ್ದಾರೆ. ಅದೆಲ್ಲಾನು ಕೂಡ ಈಗ ನಾನು ಇವಾಗ ಡಿಸ್ಕ್ರಿಪ್ಷನ್ ಹಾಕಿದೀನಿ, ಈ ಲಿಂಕ್ ಇಂದ ನೀವು ಆಕ್ಸೆಸ್ ಮಾಡಬಹುದು. ಮನೇಲೆ ಕೂತ್ಕೊಂಡು ಅದನ್ನ ಅಪ್ಲೈ ಮಾಡಿ ಡೌನ್ಲೋಡ್ ಮಾಡ್ಕೋಬಹುದು. ಹೇಗ್ ಡೌನ್ಲೋಡ್ ಮಾಡೋದು, ಏನ್ ಪ್ರೊಸೀಜರ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಲಿಂಕ್ ಓಪನ್ ಆಗ್ತಿದ್ದಂಗೆ ಲಾಗಿನ್ ಆಗಿ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ ಕೊಟ್ಟು OTP ಬರುತ್ತೆ, OTP ಕೊಟ್ಟು ಲಾಗಿನ್ ಆಗಿ. ಲಾಗಿನ್ ಆಗಿದ ತಕ್ಷಣ ಅಪ್ಲಿಕೆಂಟ್ ಡೀಟೇಲ್ಸ್ ಕೇಳುತ್ತೆ, ಅರ್ಜಿದಾರರ ವಿವರ. ಅದರಲ್ಲಿ ನಿಮ್ಮ ಫೋನ್ ನಂಬರು ಮತ್ತೆ OTP ಬರುತ್ತೆ. OTP ಹಾಕಿ ಅದರ ಜೊತೆಗೆ ನಿಮ್ಮ ಹೆಸರು, ಅಡ್ರೆಸ್ಸು, ಪಿನ್ ಕೋಡು, ಇಮೇಲ್ ID ಹಾಕ್ಬಿಟ್ಟು ಸೇವ್ ಮಾಡಿ. ಸೇವ್ ಆದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದ್ರ ಡೀಟೇಲ್ಸ್ ಬೇಕು ಅದ್ರ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ಲೈಕ್ ಇವಾಗ ನಂಗೆ RTC ಬೇಕಾಗುತ್ತೆ, ನಾನು RTC ಬಗ್ಗೆ ಎಂಟ್ರಿ ಮಾಡ್ತೀನಿ. ನೀವು ಟೈಪ್ ಮಾಡಿದಾಗ ನಿಮ್ ಡೀಟೇಲ್ಸ್ ಬರ್ಲಿಲ್ಲ ಅಂದ್ರೆ ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಕೆಳಗಡೆ ಸರ್ಚ್ ವಿತ್ ಇನ್ ದಿ ವಿಲೇಜ್ ಅಂತ ಇದೆ, ಗ್ರಾಮದಲ್ಲಿ ಶೋಧಿಸಿ ಅಂತ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ನಿಮ್ದು ಡಿಸ್ಟಿಕ್, ತಾಲೂಕು, ಹೋಬಳಿ, ವಿಲೇಜ್ ನ ಸೆಲೆಕ್ಟ್ ಮಾಡ್ಕೊಳಕ್ ಹೇಳ್ತಾರೆ. ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈಲ್ ರಿಜಿಸ್ಟರ್ ಅಂತ ಕೇಳುತ್ತೆ, ಅದರಲ್ಲಿ ನಿಮ್ಗೆ ಹಾಲ್ ಅಂತ ಕೊಟ್ಬಿಟ್ಟು ನಿಮ್ ಸರ್ವೆ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಕೊಡಿ. ನೀವು ಸರ್ಚ್ ಕೊಟ್ಟಾಗ ನಿಮ್ ಡಾಕ್ಯುಮೆಂಟ್ಸ್ ಏನು ಬರ್ಲಿಲ್ಲ ಅಂದ್ರೆ ನಿಮ್ಮ ಸಂಬಂಧಪಟ್ಟ ತಾಲೂಕ್ ಆಫೀಸ್ಗೆ ಅದು ರೆಕಾರ್ಡ್ ಫಾರ್ವರ್ಡ್ ಆಗುತ್ತೆ. ರಿಕ್ವೆಸ್ಟ್ ಏನ್ ರೈಸ್ ಮಾಡಿರ್ತೀರಾ ಆ ರಿಕ್ವೆಸ್ಟ್ ಫಾರ್ವರ್ಡ್ ಆಗುತ್ತೆ ರೆಕಾರ್ಡ್ ಕೀಪರ್ಗೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಅದರಲ್ಲಿ ಪಾಣಿ ಅಂತ ಅದು ಸರ್ಚ್ ಮಾಡಿದ್ರೆ ಪಾಣಿ ಅಂತ ಎಷ್ಟು ಡಾಕ್ಯುಮೆಂಟ್ಸ್ ಇದೆ ಅಷ್ಟು ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಕೆಳಗಡೆ. ಅದ್ರ ಬದಲು ನಿಮ್ಮ ವಿಲೇಜ್ ನೇಮ್ ಹಾಕಿ, ಅವಾಗ್ಲೂ ನಿಮ್ಗೆ ನಿಮ್ ವಿಲೇಜ್ ಪ್ರಕಾರ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮ್ಮ MR ಬರುತ್ತೆ, ರೀಸೆಂಟ್ ಕ್ರಯ ಆಗಿದ್ದು, ಕ್ರಯ ಆಗಿರೋದು ಚೆಕ್ ಲಿಸ್ಟ್ ಬಂದಿರುತ್ತೆ, ಅದು ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ನಿಮ್ಮ ಹೋಬಳಿ ಮತ್ತೆ ನಿಮ್ಮ ವಿಲೇಜ್ ನೇಮ್ ಹಾಕಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗುತ್ತೆ. ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ ಕಂಪ್ಲೀಟ್ ವಿಲೇಜ್ದು ಏನೇನ್ ಡಾಕ್ಯುಮೆಂಟ್ಸ್ ಇದೆ ಅಷ್ಟು ಡಿಸ್ಪ್ಲೇ ಆಗುತ್ತೆ. ತದನಂತರ ನಿಮ್ಗೆ ಯಾವ ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಆ ಫೈಲ್ ನಂಬರ್ ಸಮೇತ ಇರೋ ಆ ಫೈಲ್ ಸೆಲೆಕ್ಟ್ ಆಗುತ್ತೆ. ಅದರಲ್ಲಿ ನಿಮ್ಮ ತಾಲೂಕ್ ಆಫೀಸು ನೇಮು ಮತ್ತೆ ಫೈಲ್ ಡೀಟೇಲ್ಸ್ ಮೆನ್ಷನ್ ಆಗಿರುತ್ತೆ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೈಲ್ ಸಂಬಂಧಪಟ್ಟಿದ್ದು ನಿಮ್ಗೆ ವ್ಯೂ ಆಗುತ್ತೆ. ನಿಮ್ಗೆ ಫೈಲ್ ಓಕೆ ಅನ್ಸಿದ್ರೆ, ಓಕೆ ನಂಗೆ ಇದು ಬೇಕು, ಡೌನ್ಲೋಡ್ ಮಾಡ್ಕೊಬೇಕು ಅಂದ್ರೆ ಆಡ್ ಪೇಜ್ ಟು ವಿಶ್ ಲಿಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ತದನಂತರ ನಿಮ್ಗೆ ಪೇಮೆಂಟ್ ಪೇಜ್ ಹೋಗುತ್ತೆ. ಪೇಮೆಂಟ್ ಪೇಜ್ ಅಲ್ಲಿ ನೀವು ಯಾವ ತರ ಬೇಕಾದ್ರೂ ಪೇಮೆಂಟ್ ಮಾಡ್ಬೋದು. ಕಾರ್ಡ್ ಪ್ರಕಾರ ಮಾಡ್ಬೋದು, UPI ಬೇಕಾದ್ರೆ ಮಾಡ್ಬೋದು, ಇಲ್ಲ ಸ್ಕ್ಯಾನರ್ ಓಪನ್ ಮಾಡ್ಕೊಂಡು ಬೇಕಾದ್ರೂ ಮಾಡ್ಬೋದು. ಪೇಮೆಂಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಡೌನ್ಲೋಡ್ಗೆ ಹೋಗುತ್ತೆ. ನೆಕ್ಸ್ಟ್ ರಿಕ್ವೆಸ್ಟ್ ಲಿಸ್ಟ್ ಓಪನ್ ಆಗುತ್ತೆ. ಅದರೊಳಗಡೆ ಈ ಡೌನ್ಲೋಡ್ಸ್ ಅನ್ನೋದು ಕಾಣ್ತಿದ್ಯಲ್ಲ, ಈ ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಆಗುತ್ತೆ. ಕಂದಾಯ ಇಲಾಖೆಯವರು ಭೂ ಸುರಕ್ಷಾ ಯೋಜನೆ ಅಡಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನೀವು ಅಲ್ಲಿ ಹೋಗಿ ಗಂಟೆಗಟ್ಟಲೆ ನಿಲ್ಲೋ ಬದಲು ತಾಲೂಕು ಆಫೀಸಲ್ಲಿ ಮನೇಲೆ ಕೂತ್ಕೊಂಡು ನಿಮ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಡೌನ್ಲೋಡ್ ಮಾಡ್ಬೋದು. ಇದೇ ತರ ಹೆಚ್ಚಿನ ವಿಡಿಯೋಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.